ಇದೆಲ್ಲ ಆಗೋದಕ್ಕೆ ಕಾರಣ ವೇಲು ಸರ್. ಅಯೋಧ್ಯ ಸಾಂಗ್ ಅನ್ನೋದು ನಾವೆಲ್ಲರೂ ಇದಕ್ಕೆ ಫೈಟ್ ಮಾಡ್ತಾ ಇದೀವಿ. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಭಾಷೆಯಲ್ಲಿ ನಾವು ಈ ಸಾಂಗ್ ಅನ್ನ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ, ಇಂಡಿಯನ್ಸ್ಗೆ ಎಲ್ಲರಿಗೂ. ಸೊ ವಿ ನೀಡ್ ದಟ್ ಸಪೋರ್ಟ್ ಫ್ರಮ್ ಯುವರ್ ಎಂಡ್ ಅಷ್ಟೇ. ಕಲೆ ಅನ್ನೋದು ಮನೇಲಿ ಇರುತ್ತೆ, ನಮ್ಮಲ್ಲಿ ಇರುತ್ತೆ, ಒಳಗಿರುತ್ತೆ. ಗುಡ್ ಆಫ್ಟರ್ನೂನ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಬಿಫೋರ್ ಐ ಸ್ಟಾರ್ಟ್, ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಥ್ಯಾಂಕ್ಸ್ ಟು ವೇಲು ಸರ್. ಬಿಕಾಸ್ ಇದೆಲ್ಲ ಆಗೋದಕ್ಕೆ ಕಾರಣ ವೇಲು ಸರ್. ಆ್ಯಂಡ್ ಲಹರಿಲಿ ರಿಲೀಸ್ ಆಗ್ತದೆ ಅನ್ನೋದು ಇಟ್ಸ್ ಲೈಕ್ ಅ ಡ್ರೀಮ್. ಬಿಕಾಸ್ ಇದು ತುಂಬ ದಿಢೀರ್ ಆಗ್ತದೆ. ಇಟ್ ಹ್ಯಾಪನ್ ಜಸ್ಟ್ ಇನ್ 48 hours. ಹೆಂಗಾಗ್ತದೆ ಅಂದರೆ ನಮಗೆ ಈಗಲೂ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಅಷ್ಟು ಬೇಗ ಪ್ರೋಸೆಸ್ ಆಗ್ತದೆ. ಆ್ಯಂಡ್ ಹಾಗೆ ನಮಗೆ ಕೂಡ ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದನ್ನ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತರಲೇಬೇಕು. ಅಯೋಧ್ಯ ಸಾಂಗ್ ಅನ್ನೋದು ನಾವೆಲ್ಲರೂ ಇದಕ್ಕೆ ಫೈಟ್ ಮಾಡ್ತಾ ಇದ್ದೀವಿ. ಸೊ ವಿ ನೀಡ್ ಯುವರ್ ಸಪೋರ್ಟ್ ಆಸ್ ವೆಲ್. ಅದಕ್ಕೆ ಫಸ್ಟ್ ಲಾಂಚ್ ಮಾಡಿರೋದೇ ಹಿಂದಿ, ಬಟ್ ಇಮಿಡಿಯೇಟ್ ನಾವು ನೆಕ್ಸ್ಟ್ ಮಾಡ್ತಾ ಇರೋದೇ ಕನ್ನಡದಲ್ಲಿ. ಮೇ ಬಿ ಒನ್ ಡೇ ಆರ್ 2 days ಅಲ್ಲಿ ಅದು ರಿಲೀಸ್ ಮಾಡ್ತೀವಿ ನಾವು. ಸೊ ಕನ್ನಡಕ್ಕೂ ಅಷ್ಟೇ ವಿ ನೀಡ್ ಇವನ್ ಮೋರ್ ಸಪೋರ್ಟ್. ಏನಕ್ಕೆ ಹಿಂದಿ ಅಂತ ಬಂದರೆ, ಬಿಕಾಸ್ ಎಲ್ಲ ಪ್ರತಿ ಸ್ಟೇಟ್ಗೂ ಮುಟ್ಟಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ವಿ ಡಿಡ್ ಫಸ್ಟ್ ಇನ್ ಹಿಂದಿ. ಸೊ ದಟ್ ವಾಸ್ ದ ರೀಸನ್. ಬಟ್ ಇಮಿಡಿಯೇಟ್ಲಿ ವಿ ವಿಲ್ ಆಲ್ಸೋ ಸ್ಟಾರ್ಟ್ ವರ್ಕಿಂಗ್ ಆನ್ ಅದರ್ ಲ್ಯಾಂಗ್ವೇಜಸ್. ಬಿಕಾಸ್ ಇಂಡಿಯಾ ಅಂತಂತ ಬಂದರೆ ಇಟ್ಸ್ ರಿಚ್ ಇನ್ ಕಲ್ಚರ್, ಲ್ಯಾಂಗ್ವೇಜ್, ಪ್ರತಿಯೊಂದೂ. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಭಾಷೆಯಲ್ಲಿ ನಾವು ಈ ಸಾಂಗನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಸಹಕಾರ ಬೇಕೇ ಬೇಕು. ಸಪೋರ್ಟ್ ಮಾಡಿ ಪ್ಲೀಸ್. ಆ್ಯಂಡ್ ನಮ್ಮ ಕರ್ನಾಟಕದವ್ರು ಹೆಂಗೆ ಅಂತಂದರೆ, ಪ್ರತಿಯೊಬ್ಬರು ನಮ್ಮ ರಿಪೋರ್ಟರ್ಸು ಆಗಿರ್ಬೋದು, ಯು ಪೀಪಲ್ ಆಲ್ವೇಸ್ ಬಿ ದೇರ್ ಲೈಕ್ ಅ ಪಿಲ್ಲರ್. ನೀವೆಲ್ಲರೂ ವೇದಿಕೆ ಮೇಲೆ ಕಾಣಿಸ್ಕೊಳ್ಳಲ್ಲ, ಬಟ್ ಅದ್ರ ಹಿಂದೆ ನೀವು ನಮ್ಮನ್ನೆಲ್ಲರನ್ನು ಬೆಳೆಸ್ತೀರ. ಸೊ ಆ ವಿಷಯದಲ್ಲಿ ನಿಮ್ಗಿರೋಷ್ಟು ಪವರು 100% ಯಾರಿಗೂ ಇಲ್ಲ. ಸೊ ವಿ ನೀಡ್ ದಟ್ ಸಪೋರ್ಟ್ ಫ್ರಮ್ ಯುವರ್ ಎಂಡ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಅಗೇನ್ ಫಾರ್ ಬೀಯಿಂಗ್ ದೇರ್ ಫ್ರೆಂಡ್ಸ್. ಸೊ ಐ ಹ್ಯಾಂಡ್ ಓವರ್ ಟು ಮನೋಜ್ ಫ್ರಮ್ ಏಸನ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಮೊದಲನೇದಾಗಿ ಸನಾತನ ಧರ್ಮ, ಅದ್ರ ಬಗ್ಗೆ ಈ ಹಾಡು ಬರೆದಿರೋದು ಮತ್ತು ಹಾಡಿರೋದು, ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ಎ ಕಂಪೋಸರ್ ಮೈ ಸೆಲ್ಫ್. ಸೊ ನನಗೆ ಗೊತ್ತು ಟ್ಯೂನು ಆಗಿರಲಿ, ಹಾಡಾಗಿರಲಿ ಎಷ್ಟು ಕಷ್ಟ ಇರುತ್ತೆ ಮಾಡೋಕ್ಕೆ. ಅದೆಲ್ಲ ವೆರಿ ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ, ಇಂಡಿಯನ್ಸ್ಗೆ ಎಲ್ಲರಿಗೂ. ಅದೇ ಟೈಮಲ್ಲಿ ಈ ಸಾಂಗ್ ಬಂದಿರೋದು ತುಂಬ ಮಹತ್ವ ಮತ್ತು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಮತ್ತು ಬರ್ತಿದ್ದಾರೆ. ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್, ಮಗಳು ಮತ್ತು ಫಾದರ್ ಬರೆಯೋದು. ಬಟ್ ಇಟ್ಸ್ ಅ ವೆರಿ ಗುಡ್ ಜಾಬ್. ಎರಡನೇದಾಗಿ, ನಾವೆಲ್ಲ ಕಲಾವಿದರು, ಬಟ್ ಈ ಕಲೆ ಅನ್ನೋದು ಮನೇಲಿರುತ್ತೆ, ನಮ್ಮಲ್ಲಿರುತ್ತೆ, ಒಳಗಿರುತ್ತೆ. ಆ ಕಲೆನ ಆಚೆ ತಂದು ನಿಮ್ಮೆಲ್ಲರ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿರೋರು ನಮ್ಮ ವೇಲು ಸರ್. ಅವ್ರು ಇರೋದ್ರಿಂದಾನೇ ನಮ್ಮ ಥರ ಚಿಕ್ಕ ಚಿಕ್ಕ ಕಲಾವಿದರು ಮುಂದೆ ಬರ್ತಾರೆ. ಸೊ ತುಂಬ ತುಂಬ ಧನ್ಯವಾದಗಳು ಸರ್. ನೀವು ನಮ್ಮನ್ನು ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮನ್ನೆಲ್ಲ ಒಂಥರ ಚಿಕ್ಕ ಮಕ್ಕಳ ಥರ ನೋಡ್ಕೊತಾರೆ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ನೀವೆಲ್ಲರ ಆಶೀರ್ವಾದ, ನೀವೆಲ್ಲರ ಸಪೋರ್ಟ್ ಬೇಕು ತನುಶ್ರೀಗೆ ಮತ್ತು ಅವಳ ಬ್ರೈಟ್ ಫ್ಯೂಚರ್ಗೆ. ಥ್ಯಾಂಕ್ ಯು ಸೊ ಮಚ್.